ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಶ್ಲೋಕದಿಂದ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವೈಕ್ಯಪಶಾಂತಿ ಬೆನಕ ಬೆನಗೆ ಏಕದಂತ ಪಚ್ಚಕಲ್ಲು ಪಾಣಿಬಿಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಗಜಾನನಂ ಗಾಂಗೇಯ ಸದಾತ್ಮನೆ ಗೌರಿ ಪುತ್ರಾಯ ಗಣೇಶಾಸ್ತ ಮಂಗಳಂ ನಾರಾಯಣಂ ನಮಸ್ಕೃತ್ಯಂ ನರಂಚ್ಯ ನರತಮ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಬುದ್ಧೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸ್ನೇಹಿತರೆ, ಈ ಕಥೆನ ಶಿವಪುರಾಣದ ರೌದ್ರ ಸಂಹಿತೆಯಿಂದ ಎತ್ಕೊಳ್ಳಲಾಗಿದೆ. ಈ ಕಥೆನ ಬಹಳ ಹಿಂದಿನ ಓದಿದ್ದೆ. ಈ ಸಂದರ್ಭದಲ್ಲಿ ಈ ಕತೆ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಭಗವಾನ್ ಮಹಾವಿಷ್ಣುನು ಸಹ ಒಬ್ಬ ಋಷಿ ಕೈಯಿಂದ ಸೋತ್ರು ಅಂತ ಇದೆ. ಆದರೆ ಇಲ್ಲಿ ಸೋತ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತ ತನ್ನ ಭಕ್ತನಿಗೋಸ್ಕರ ಯಾವ ಮಟ್ಟಕ್ಕೆ ಬರ್ತಾನೆ ಅನ್ನೋದು ಈ ಅದ್ಭುತವಾದ ಕತೆ. ಒಬ್ಬ ಭಕ್ತ ವಿಷ್ಣು ಭಕ್ತ, ಮತ್ತೊಬ್ಬ ಶಿವಭಕ್ತ. ಆದರೆ ವಿಷ್ಣು ಭಕ್ತನಿಗೂ ಶಿವಭಕ್ತನಿಗೂ ಒಂದು ವಾಗ್ವಾದದಲ್ಲಿ ಭಗವಾನ್ ಸ್ವಯಂ ವಿಷ್ಣುನೇ ಅವನ ಜೊತೆ ಯುದ್ಧ ಮಾಡಕ್ಕೆ ಬರ್ತಾನೆ. ಈ ಯುದ್ಧದಲ್ಲಿ ಯಾರು ಗೆದ್ರು? ಭಗವಾನ್ ಮಹಾವಿಷ್ಣು ಗೆದ್ರ, ಇಲ್ಲ ಶಿವಭಕ್ತ ಗೆದ್ನ? ಮತ್ತೆ ಈ ಋಷಿಗೂ ಒಂದು ಅದ್ಭುತವಾದ ಒಂದು ಆಶೀರ್ವಾದ ಇತ್ತು. ಏನದು? ಮತ್ತೆ ಈ ಋಷಿಯಿಂದ ನಮಗೆ ಈ ಕಲಿಯುಗಕ್ಕೆ ಒಂದು ಅದ್ಭುತವಾದ ಮಂತ್ರನೂ ಸಹ ಬಂತು, ಮತ್ತೆ ಒಂದು ಅದ್ಭುತವಾದ ಕ್ಷೇತ್ರನೂ ಬಂತು. ಯಾವುದು? ಇವೆಲ್ಲ ತಿಳ್ಕೊಬೇಕಾ? ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೀವು ಕೊನೆಯವರೆಗೂ ನೋಡಿದ್ರೆ ಪ್ರತಿಯೊಂದು ವಿಚಾರ ನಿಮ್ಗೆ ಅರ್ಥ ಆಗುತ್ತೆ. ಪೂರ್ವದಲ್ಲಿ ಇವತ್ತೇನು ಉಜ್ಜಯಿನಿ ಅಂತೀವಲ್ಲ, ಆ ಒಂದು ಸ್ಥಳದಲ್ಲಿ ಒಬ್ಬ ಶಿವರಾಜ ಅಂತ ರಾಜ್ಯವಾಳ್ತಿದ್ದ. ಅವನಿಗೊಬ್ಬ ಮಿತ್ರನಿದ್ದ. ಆ ಮಿತ್ರನು ಸಹ ಒಬ್ಬ ಬ್ರಾಹ್ಮಣನಾಗಿದ್ದ. ಅವನ ಹೆಸರು ನಿಮಗೆ ಕೊನೆಯಾಗಿ ಹೇಳ್ತೀನಿ ಯಾರು ಏನು ಅಂತ. ಹೀಗೆ ಅವರ ಆತ್ಮೀಯವಾದ ಸ್ನೇಹ ಬಹಳ ಚೆನ್ನಾಗಿತ್ತು. ಒಂದು ದಿನ ಒಂದು ವಾಗ್ವಾದ ಆಯಿತು. ಆ ವಾಗ್ವಾದ ಏನಪ್ಪಾ ಅಂದ್ರೆ, ನೋಡಿ, ಬ್ರಹ್ಮನ ಮುಖದಲ್ಲಿ ಬ್ರಾಹ್ಮಣ ಹುಟ್ಟದ, ತೋಳಲ್ಲಿ ಕ್ಷತ್ರಿಯ ಹುಟ್ಟದ, ತೊಡೆಯಲ್ಲಿ ವೈಶ್ಯ ಹುಟ್ಟದ, ಪಾದದಲ್ಲಿ ಶೂದ್ರ ಹುಟ್ಟದ. ಆದರೆ ಇವರಿಗೆ ಬಂದಂಥ ಸಮಸ್ಯೆ ಏನಪ್ಪಾ ಅಂದ್ರೆ, ಬ್ರಾಹ್ಮಣ ಶ್ರೇಷ್ಠನ ಕ್ಷತ್ರಿಯ ಶ್ರೇಷ್ಠನ, ಬ್ರಾಹ್ಮಣ ಪೂಜಾಗ ಅರ್ಹನ ಇಲ್ಲ ಕ್ಷತ್ರಿಯ ಪೂಜಾಗ ಅರ್ಹನ ಅಂತ. ಆದರೆ ಇಲ್ಲಿ ಒಂದು ವಿಚಾರ, ಬ್ರಾಹ್ಮಣ ಶ್ರೇಷ್ಠ. ಯಾಕೆ ಅಂದರೆ, ರಾಜ ಇವತ್ತು ನಮಗೆ ರಾಜ್ಯ ಪರಿಪಾಲನೆ, ಶತ್ರುಗಳಿಂದ ರಕ್ಷಣೆ ಮಾಡ್ತಾನೆ ನಿಜ, ಮತ್ತೆ ಕಾಲ ಕಾಲಕ್ಕೆ ಎಲ್ಲ ಒದಗಿಸ್ಕೊಡ್ತಾನೆ, ಸುಖ ಸಂತೋಷನ ಇರಬೇಕು ಅನ್ನೋದು ರಾಜನ ಪ್ರಮುಖ ಅಂಶ. ಆದರೆ ಕಾಲ ಕಾಲಕ್ಕೆ ಮಳೆ ಬೆಳೆ ಬರಬೇಕು ಅಂದಾಗ ದೇವತೆಗಳನ್ನ ಸಂತುಷ್ಟಿ ಮಾಡೋನು ಯಾರು? ಬ್ರಾಹ್ಮಣ. ಯಾಕಂದ್ರೆ ಅವನು ವೇದಾಂಗಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಜನಗಳಿಗೆ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಬೇಕು, ಮತ್ತೆ ಸುಖ ಸಮೃದ್ಧಿ ಮತ್ತೆ ಆಯುಷ್ ಆರೋಗ್ಯ ಎಲ್ಲ ಬೇಕು ಅಂದಾಗ ಆ ಭಗವಂತನ ಆರಾಧಿಸೋದಕ್ಕೆ ಅವನು ವೇದ ಮಂತ್ರಗಳನ್ನ ಕಲಿತಾನೆ. ಅದರ ಮೂಲಕ ಯಜ್ಞ ಹೋಮ ಕ್ರತುಗಳನ್ನ ಮಾಡಿಸಿ ದೇವತೆಗಳನ್ನ ಸಂತುಷ್ಟಿ ಮಾಡಿದಾಗ ದೇವತೆಗಳು ಅದರಿಂದ ಸಂತುಷ್ಟಿ ಹೊಂದಿ ನಮಗೆ ಕಾಲ ಕಾಲಕ್ಕೆ ಮಳೆ ಬರ್ತಾರೆ. ಇದು ವೇದ ಪ್ರಮಾಣಿತ ಸತ್ಯನೂ ಸಹ. ಆದರೆ ಈ ರಾಜ ಹೋಗ್ತಿರ್ಲಿಲ್ಲ. ಕಾರಣ, ನಾನೇ ಶ್ರೇಷ್ಠ ಅಂತ ಹೇಳಿ ವಾಗ್ವಾದ ಬಹಳ ದೂರಕ್ಕೆ ಹೋದಾಗ ಕೋಪಾಧಿಕ್ತನಾಗದ ಆ ಬ್ರಾಹ್ಮಣ ಏನ್ ಮಾಡ್ದ, ತನ್ನ ಬಲಗೈಯಿಂದ ರಾಜನ ತಲೆಗೆ ಹೊಡೆದ. ರಾಜ ಆ ಸಭೆಯಲ್ಲಿ ನನಗೆ ಹೊಡೆದ್ನಲ್ಲ ಅನ್ನೋ ಒಂದು ಕೋಪಕ್ಕೆ ಭಗವಂತನಿಂದ ಒಂದು ವಜ್ರಾಯುಧ ಇವನಿಗೆ ಒಂದು ವರಪ್ರದಾನವಾಗಿತ್ತು. ಆ ವಜ್ರಾಯುಧನ ಏನ್ ಮಾಡ್ದ, ಆ ಬ್ರಾಹ್ಮಣನ ಹೊಡೆದ. ಆ ಬ್ರಾಹ್ಮಣ ಹೊಡೆದ ಕ್ಷಣದಲ್ಲಿ ಅವನ ದೇಹ 2 ತುಂಡಾಯಿತು. ಆ ಕ್ಷಣದಲ್ಲಿ ಇವನು ಭೃಗು ವಂಶಸ್ಥನಾಗಿದ್ದ, ಮತ್ತೆ ಅವರ ವಂಶಸ್ಥನಾಗದ ಶುಕ್ರಾಚಾರ್ಯನನ್ನ ನೆನೆಸಿದಾಗ ಆ ಕ್ಷಣ ಶುಕ್ರಾಚಾರ್ಯರು ಬಂದು ಒಂದು ಅದ್ಭುತವಾದ ಮೃತ ಸಂಜೀವಿನಿ ಮಂತ್ರದಿಂದ ಅವನ್ನ ಮತ್ತೆ ಕೂರಿಸಿ ಹೇಳಿದ್ರು, ನಿನಗೆ ಶಕ್ತಿ ಬೇಕು ಮತ್ತೆ ಭಗವಂತನ ಆಶೀರ್ವಾದ ಬೇಕು ಅಂದ್ರೆ ಒಂದು ಅದ್ಭುತ ಮಂತ್ರ ಹೇಳಿದ. ಆ ಮಂತ್ರನೂ ಸಹ ನಿಮಗೆ ಕೊನೆಗೆ ಹೇಳ್ತೀನಿ, ಏನು ಅದರಿಂದ ಲಾಭನೂ ಸಹ ಹೇಳ್ತೀನಿ. ಆ ಮಂತ್ರನ ಇವನಿಗೆ ಕಿವಿಲಿ ಹೇಳಿ ಭಗವಂತನ ಧ್ಯಾನಿಸು, ಪೂಜಿಸು, ಖಂಡಿತ ನಿನ್ಗೊಲಿತ ನಿನ್ಗೆ ಒಳ್ಳೇದಾಗತ್ತೆ ಅಂತೇಳಿ ಶುಕ್ರಾಚಾರ್ಯರು ಮತ್ತೆ ಅವನ್ನ ಬದುಕಿಸಿ ಆಶೀರ್ವಾದ ಅಲ್ಲಿಂದ ಅದೃಶ್ಯವಾದ್ರು. ಇದನ್ನ ಅರಿತಂತ ಬ್ರಾಹ್ಮಣ ಕಾಡಿಗೆ ಹೋಗಿ ಭಗವಂತನಾದ ಪರಮೇಶ್ವರನಾದ ಶಿವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸ್ತಾ ಕೆಲವು ಕಾಲದ ನಂತರ ಅವನ ತಪಸ್ಸಿಗೆ ಮೆಚ್ಚಿದಾಗ ಪರಮಾತ್ಮ ಅವನ ದೃಷ್ಟಿಗೆ ಒಂದು ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ನೋಡೋದಕ್ಕೆ ಅದ್ಭುತವಾಗದ ಆ ಪರಮಾತ್ಮನ ದಿವ್ಯ ದೃಷ್ಟಿ ಇವನ್ನ ಗೋಚರಿಸಿ ಅವನು ಸಾಷ್ಟಾಂಗ ಬಿದ್ದು ಅದ್ಭುತವಾದ ಸ್ತುತಿಗಳಿಂದ ಪರಮಾತ್ಮನನ್ನು ಸ್ತುತಿಸಿ
ಪರಮಾತ್ಮ ಅದನ್ನು ಕೇಳಿ ಸಂತುಷ್ಟ ಆಗಿ ಏನು ಬೇಕು ಅಂದ. ಪರಮಾತ್ಮ ನನಗೆ 3 ವರ ಕೊಡು ಅಂದ. ಏನು ಬೇಕು ಕೇಳು ಕೊಡ್ತೀನಿ ಅಂತ ಅಂದಾಗ ಈ ಬ್ರಾಹ್ಮಣ ಕೇಳ್ತಾನೆ, ಪ್ರಥಮವಾಗಿ ನನಗೆ ನನ್ನ ಮೂಳೆಗಳು ವಜ್ರದಂಗ ಆಗಬೇಕು, 2ನೇದು ನಾನು ಯಾರಿಂದನೂ ಸಂಹಾರ ಆಗಬಾರ್ದು, 3ನೇದು ನನಗೆ ದೀನತೆ ಕೊಡು. ಅಂದರೆ ನಾನೇ ಸ್ವಯಂ ನನ್ನ ಒಂದು ಜೀವನ ಬಿಡೋವರೆಗೂ ನಾನು ಯಾರಿಂದನೂ ಅವೇದ್ಯ ಆಗಬಾರ್ದು ಅಂತ ಭಗವಂತ ನಸುಮಕ್ಕ ಅವನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಅದೃಷ್ಟವಾದ. ಅಲ್ಲಿಂದ ಸೀದಾ ಬಂದವನೇ ಈ ಬ್ರಾಹ್ಮಣ ಏನು ಮಾಡ್ದ, ರಾಜ ತನ್ನ ಆಸನದಲ್ಲಿ ಕೂತ್ಕೊಂಡಿದ್ದ, ಸೀದಾ ಅವನ ಆಶ್ರಮಕ್ಕೆ ಹೋಗಿ ಅವನ ಎದೆ ಮೇಲೆ ಜಾಡಿಸಿ ಹೊದ್ದ. ಅಲ್ಲೇ ಇದ್ದಂಥ ಮತ್ತೆ ರಾಜ ಆ ವಜ್ರಾಯುಧನ ಹೊಡೆದ, ಆ ವಜ್ರಾಯುಧನೆ ತುಂಡಾಯಿತು. ಇದನ್ನು ನೋಡಿ ಆಶ್ಚರ್ಯಪಟ್ಟು ಇವನಿಗೆ ಒಂಥರ ಅವಮಾನ ಆಯಿತು. ಅಲ್ಲಿಂದ ಸೀದಾ ಬಂದವನೇ ಮತ್ತೆ ಈ ಬ್ರಾಹ್ಮಣ ತನ್ನ ಆಶ್ರಮಕ್ಕೆ ಹೊರಟ. ಈ ಅವಮಾನ ತಡೀಲಿಕ್ಕಾಗದೆ ಈ ಕ್ಷುವರಾಜ ಏನು ಮಾಡ್ದ, ಏನಿಂತ ಶಕ್ತಿ ಬಂತು, ಓಹೋ ಇವನು ಯಾರನ್ನೂ ಆರಾಧಿಸಬೇಕು ಅಂತ ಹೇಳಿ ಇವನು ಸಹ ಪರಮಾತ್ಮನಾದ ಭಗವಾನ್ ಮಹಾವಿಷ್ಣುನ ಆರಾಧಿಸ್ತಾ ಅವನ ಒಂದು ಆರಾಧನೆಗೆ ಮೆಚ್ಚಿ ಪರಮಾತ್ಮ ಬಂದ. ಕೇಳಿದ, ಏನು ಬೇಕು ನನಗೆ ಸ್ವಾಮಿ? ಒಬ್ಬ ಬ್ರಾಹ್ಮಣ ನನ್ನನ್ನು ಅವಮಾನ ಮಾಡಿ ಕಾಲಿಂದ ಹೊದ್ದ, ಅವನಿಗೆ ಏನು ಶಕ್ತಿ ಇದೆ ಗೊತ್ತಿಲ್ಲ, ದಯವಿಟ್ಟು ಅವನ್ನ ನೀನು ನನಗೋಸ್ಕರ ನೀನು ಸಂಹಾರ ಮಾಡು ಅಂದ. ಅವಾಗ ಹೇಳ್ತಾರೆ ಪರಮಾತ್ಮ, ಎಲ್ಲ ಬಲ್ಲವನು ತ್ರಿಕಾಲಜ್ಞಾನಿ ಭಗವಂತ, ಅವನಿಗೆ ಗೊತ್ತಿಲ್ಲದೆ ಇರುತ್ತಾ? ಆದರೂ ಸಹ ತನ್ನ ಭಕ್ತನಿಗೋಸ್ಕರ ಒಂದು ಮಾತು ಹೇಳ್ದ, ನೋಡು ನಾನೇನಾದರೂ ಅವನಿಗೆ ಕೆಡಕಂತ ಮಾಡಕ್ಕೆ ಹೋದ್ರೆ ಮುಂದೆ ನನಗೆ ನನ್ನ ಜೊತೆಗೆ ದೇವತೆಗಳಿಗೂ ಶಾಪ ಕೊಡ್ತಾನೆ. ಆದರೂ ಸಹ ನಿನಗೋಸ್ಕರ ನನ್ನ ಭಕ್ತ, ಆದರೂ ನಿನಗೋಸ್ಕರ ಹೋಗ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಆ ಬ್ರಾಹ್ಮಣ ಇದ್ದಂಥ ಜಾಗಕ್ಕೆ ಭಗವಾನ್ ಮಹಾವಿಷ್ಣು ಬಂದರು. ಅವಾಗ ಕೇಳ್ದ, ಏ ಬ್ರಾಹ್ಮಣ, ನೀನು ಶಿವನ ಅಪ್ಪರಿಂದ ಆರಾಧ ಗೊತ್ತು, ನನಗೊಂದು ವರ ಕೊಡ್ತೀಯ ಅಂದಾಗ ಈ ಬ್ರಾಹ್ಮಣ ತ್ರಿಕಾಲ ಜ್ಞಾನವನ್ನು ಬಲ್ಲವನು. ಯಾಕಂದ್ರೆ ಶಿವನಿಂದ ವರ ಪಡೆದಿರೋದ್ರಿಂದ ಹಾಗೆ ಹೇಳ್ತಾನೆ, ನೀನು ಬಂದಿರೋದು ಯಾರು ನನಗೆ ಗೊತ್ತು, ಭಗವಾನ್ ಮಹಾವಿಷ್ಣು ಅವನ ಮಾತು ಕೇಳ್ಕೊಂಡ್ ಬಂದಿದ್ಯಾ, ಇದು ಸತ್ಯಾಸತ್ಯಗಳು ನಿನಗೆ ಗೊತ್ತಿದ್ರು ಅವನಿಗೋಸ್ಕರ ಬಂದಿದ್ಯಾ, ಆದರೂ ಸಹ ನಾನು ನಿನಗೆ ವರ ಕೊಡೋಕ್ಕಾಗೋದಿಲ್ಲ. ಅವಾಗ ಹೇಳ್ತಾನೆ, ನನಗೋಸ್ಕರ ಒಂದೇ ಒಂದು ಮಾತು ಹೇಳು, ನಾನು ಸೋತೆ ಅಂತ ಹೇಳು ಅಂತ ಹೇಳಾಗ ಅದನ್ನು ಒಪ್ಪದಂತ ಈ ಬ್ರಾಹ್ಮಣ ಹೇಳ್ತಾನೆ, ನಾನು ಶಿವನ ಆಣೆ ಮೇಲೆ ಹೇಳ್ತೀನಿ, ನಾನು ಶ್ರುತಿ ಸ್ಮೃತಿಗಳ ಆಧಾರದಲ್ಲಿ ನಾನು ಹೇಳ್ತೀನಿ ಬ್ರಾಹ್ಮಣನ ಶ್ರೇಷ್ಠ, ರಾಜ ಏಕ ಶ್ರೇಷ್ಠ ಆಗ್ತಾನೆ. ನನಗ ಸ್ವಾಮಿಗೆ ಇದೆಲ್ಲ ಗೊತ್ತಿರುತ್ತೆ, ಆದರೂ ಸಹ ಪರೀಕ್ಷೆ ಮಾಡ್ತಾನೆ. ಆದರೂ ಈ ಪರೀಕ್ಷೆ ಯಾವ ರೀತಿ ಅಂದರೆ ಘನಘೋರ ಆಗುತ್ತೆ, ವಾಗ್ವಾದಗಳು ಬೆಳೆದಾಗ ಭಗವಾನ್ ಮಹಾವಿಷ್ಣುಗೆ ಕೋಪ ಬಂದು ನಾನು ಮಾತಿಗೆ ಹೋಗ್ತಿಲ್ಲ ಅಂತೇಳಿ ಸುದರ್ಶನ ಚಕ್ರ ಅವನ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಸುದರ್ಶನ ಚಕ್ರ ಅವನ ಮೇಲೆ ಬಂದು ಏನೂ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಇವನು ಶಿವನ ಒಂದು ಆಶೀರ್ವಾದದೊಂದಿಗೆ ಅವನ ಮೂಳೆ ಮತ್ತೆ ಅವನ ದೇಹ ಅವನೇ ಸ್ವಯಂ ಕೇಳಿರ್ತಾನೆ ವರ, ನನಗೆ ಯಾರಿಂದ ನಾವೇ, ಹಾಗಾಗಿ ಅದು ಸಹ ಸ್ತಂಭ ಆಗುತ್ತೆ. ಆಶ್ಚರ್ಯಚಕಿತನಾಗ್ತಾರೆ ಭಗವಾನ್ ಮಹಾವಿಷ್ಣು. ಅವಾಗ ಈ ಬ್ರಾಹ್ಮಣ ಹೇಳ್ತಾನೆ, ಪರಮಾತ್ಮ ನೀನು ನನಗೆ ಈ ವಿಷ್ಣು ಚಕ್ರ ಕೊಟ್ಟವ್ರು ಯಾರು? ನಿನಗೆ ಸ್ವಯಂ ಈಶ್ವರ, ಅವನ ವರಪ್ರಸಾದ ನೀನು ಪಡೆದು ಅವನ ಭಕ್ತನ ಮೇಲೆ ಪ್ರಯೋಗ ಮಾಡಿದ್ರೆ ಅದು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂದಾಗ ಮತ್ತಷ್ಟು ಕೋಪ ಬರುತ್ತೆ ಭಗವಾನ್ ಮಹಾವಿಷ್ಣುಗೆ. ಅನೇಕ ಅಸ್ತ್ರ ಶಸ್ತ್ರಗಳನ್ನ ಇವನ ಮೇಲೆ ಪ್ರಯೋಗ ಮಾಡ್ತಾನೆ. ಜೊತೆಗೆ ಈ ಯುದ್ಧ ನಡೀತಿರುವಾಗ ದೇವತೆಗಳು ಸಹ ಬಂದು ಭಗವಾನ್ ಮಹಾವಿಷ್ಣುವಿನ ಅನುಯಾಯಿಗಳಿಗೆ ಇವನ ಜೊತೆ ಘೋರ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಏನಾಗುತ್ತೆ, ಈ ಯುದ್ಧ ನೋಡ್ತಾ ಇರ್ತಾರೆ, ಘೋರ ಯುದ್ಧ ಆಗುತ್ತೆ, ಏನು ಆಕಾಶ ಭೂಮಿ ಎಲ್ಲ ಕಂಪಿಸುತ್ತೆ. ಇದನ್ನು ನೋಡಿದಂಥ ಬ್ರಾಹ್ಮಣ ಅಲ್ಲೇ ಇದ್ದಂಥ ಒಂದು ಅಷ್ಟು ದರ್ಬೆಗಳನ್ನ ಪರಮಾತ್ಮನಾದ ಪರಶಿವನ ನೆನೆಸಿ ಅಭಿಮಂತ್ರಿಸಿ ಆ ದರ್ಬೆನ ಬಿಡ್ತಾನೆ. ಆ ದರ್ಬೆ ಭಯಂಕರವಾದ ತ್ರಿಶೂಲವಾಗಿ ಮಾರ್ಪಟ್ಟು ಎಲ್ಲ ದೇವತೆಗಳು ಬಿಟ್ಟಂತ ಅಸ್ತ್ರಗಳನ್ನು ನುಂಗುತ್ತೆ. ಮತ್ತೆ ಆ ಅಸ್ತ್ರ ಹೇಗಿರುತ್ತಂದ್ರೆ ಎಲ್ಲಿ ಎಲ್ಲ ಲೋಕಗಳನ್ನು ಸುತ್ತೋಗುತ್ತೋ ಅನ್ನೋ ರೀತಿಯಲ್ಲಿ ದೇವತೆಗಳ ಮೇಲೆ ಹೋಗುತ್ತೆ. ದೇವತೆಗಳನ್ನು ನೋಡಿ ಅದರಿ ಅಲ್ಲಾಡಿ ಎಲ್ಲ ಓಡೋಗ್ತಾರೆ. ಭಗವಂತನಾದ ಪರಮಾತ್ಮನಾದ ಮಹಾವಿಷ್ಣು ಸಹ ಒಂದು ಕ್ಷಣ ದಗ್ಧರಾಗ್ತಾರೆ, ಏನು ಇಂಥ ಒಂದು ಶಕ್ತಿ ಇದೆ ಅವನಿಗೆ ಅಂತ. ಅವಾಗ ಆ ಕ್ಷಣ ಏನಾಗುತ್ತೆ, ಆ ತ್ರಿಶೂಲ, ಇವರು ಬಿಟ್ಟಂತ ತ್ರಿಶೂಲ ಭಗವಂತನ ಹತ್ರ ಬರುತ್ತೆ. ಭಗವಂತನು ಸಹ ಆ ಕ್ಷಣ ಅದೃಶ್ಯ ಆಗ್ತಾನೆ. ಹಾಗೆ ಮತ್ತೆ ಈ ತ್ರಿಶೂಲ ಬಂದು ಮಾಯ ಆಗಿ ಪರಮಾತ್ಮನ ಹತ್ರ ಹೋಗುತ್ತೆ. ಅವಾಗ ಇದನ್ನ ಅರಿತಂತ ಭಗವಾನ್ ಮಹಾವಿಷ್ಣು, ಇವನು ಈ ರೀತಿ ಎಲ್ಲ ಸೋಲಿಸ್ತಾ ಆಗಲ್ಲ, ಇವನಿಗೆ ಇರು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪರಮಾತ್ಮಗ ಈ ಭಗವಾನ್ ಮಹಾವಿಷ್ಣು ತನ್ನ ವಿರಾಟ್ ಸ್ವರೂಪನ ತೋರಿಸ್ತಾರೆ. ಅದರಲ್ಲಿ ಅನೇಕ ದೇವತೆಗಳು ರಾಕ್ಷಸರೆಲ್ಲ ಆ ವಿರಾಟ ಸ್ವರೂಪ ನೋಡಿ ಬ್ರಾಹ್ಮಣ ಒಂದು ಚೂರು ಭಯ ಬೀಳೋದಿಲ್ಲ. ಹೇಳ್ತಾನೆ, ಪರಮಾತ್ಮ ಈ ನಿನ್ನ ಮಾಯಗಳೆಲ್ಲ
ಬೇರೆ ತೋರಿಸು, ನಾನು ಶಿವಭಕ್ತ, ನನ್ನಲ್ಲಿ ನಿನ್ನದೇನು ನೋಡಿ, ನನ್ನಲ್ಲೂ ಇದ್ದಾನೆ, ನೀನು ಇದೆಯಾ, ಪರಮಾತ್ಮ ಇದ್ದಾನೆ, ಬ್ರಹ್ಮ ದೇವಾದಿಗಳು ನೋಡು ಅಂದ್ಬಿಟ್ಟು ಇವನು ಸಹ ವಿರಾಟ್ ಸ್ವರೂಪ ತೋರಿಸ್ತಾನೆ. ಇದೆಲ್ಲ ಪರಮಾತ್ಮನ ಲೀಲೆ. ಅವಾಗ ನೋಡಿ ಇವರು ಆಶ್ಚರ್ಯ ಆಗ್ತಾರೆ, ಏನು ಇವನಿಂತ ಶಕ್ತಿ ಇದೆಯಲ್ಲ ಅಂತೇಳಿ ದೇವತೆಗಳು ಸಹ ಘೋರ ಯುದ್ಧ ಮಾಡ್ತಾರೆ. ಆವಾಗ ಭಗವಾನ್ ವಿಷ್ಣು ಏನ್ ಮಾಡ್ತಾರೆ, ಇವ್ನು ಈ ರೀತಿ ಮಾಡಿದ್ರೆ ಆಗಲ್ಲ ಅಂತೇಳಿ ತನ್ನ ದೇವದಿಂದ ಸಾವಿರಾರು ಕೋಟ್ಯಾಂತರ ವಿಷ್ಣುವನ್ನ ಸೃಷ್ಟಿ ಮಾಡಿ ಇವನ ಮೇಲೆ ಯುದ್ಧ ಬಿಡ್ತಾರೆ. ಆವಾಗ ಇವನು ಸಹ ಅನೇಕ ಅಸ್ತ್ರಶಸ್ತ್ರಗಳನ್ನ ಪರಮಾತ್ಮನ ನೆನೆಸಿ ಬಿಡ್ತಾನೆ. ಘನಘೋರ ತಗತ್ತೆ. ಇದರಲ್ಲಿ ಎಲ್ಲಾ ಧ್ವಂಸ ಆಗ್ತಿರ್ತಾರೆ. ಇದು ನೋಡಿದಾಗ ಹೇಗನ್ಸುತ್ತೆ ಅಂದ್ರೆ ಆ ಒಂದು ಕ್ಷಣ ಎಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಎಲ್ಲ ಸರ್ವನಾಶ ಆಗುತ್ತೋ ಅಂತ ಹೇಳಿ ಆ ಕ್ಷಣ ಏನ್ ಮಾಡ್ತಾರೆ, ಬ್ರಹ್ಮದೇವರು ಇದನ್ನೆಲ್ಲ ನೋಡಿದಂತ ಶಿವರಾಜನ ಕರೆದು ಹೇಳ್ತಾರೆ, ನಿನ್ನಿಂದ ಯುದ್ಧ ಆಗಿದ್ದರಿಂದ ನೀನೇ ನಿಲ್ಲಿಸ್ಬೇಕು, ಹೋಗಿ ಕ್ಷಣ ನಿಲ್ಲಿಸು, ಇಲ್ಲ ಅಂದ್ರೆ ಸರ್ವನಾಶ ಆಗುತ್ತೆ, ನಾನು ಶಾಪ ಕೊಡ್ತೀನಿ ಅಂತೇಳಿ ಬ್ರಹ್ಮದೇವರು ಭಯ ಕಳಿಸ್ತಾರೆ. ಅಲ್ಲಿಂದ ಬಂದಂತ ಶಿವರಾಜ ಆ ಬ್ರಾಹ್ಮಣನಿಗೆ ಕೇಳ್ಕೊಳ್ತಾನೆ, ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸು, ನೀನೇ ಶ್ರೇಷ್ಠ, ಈ ಯುದ್ಧ ನಿಲ್ಲಿಸಿಲ್ಲ ಅಂದ್ರೆ ಸರ್ವನಾಶ ಆಗ್ಬಿಡುತ್ತೆ, ಘನಘೋರ ಆಗುತ್ತೆ ಅಂದಾಗ ಆ ಕ್ಷಣ ಅಲ್ಲಿ ನಿಲ್ಲಿಸ್ತಾನೆ. ಭಗವಾನ್ ಮಹಾವಿಷ್ಣು ಯುದ್ಧ ನಿಲ್ಲಿಸ್ತಾರೆ. ಆ ಯುದ್ಧ ನಿಲ್ಲಿಸಿದಾಗ ಹೇಳ್ತಾನೆ, ನಿನ್ನಿಂದ ಆಗಿದ್ದಂತ ಈ ಯುದ್ಧ ಸಾಕ್ಷಾತ್ ಭಗವಂತನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಯುದ್ಧ ಮಾಡಿದ್ದಾನೆ, ದೇವತೆಗಳು ಸಹ ಅವ್ರ ಮಾತು ಕೇಳ್ಕೊಂಡಿದ್ದಾರೆ, ನಾನೀಗೊಂದು ಶಾಪ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಮುಂದೆ ನಡೆಯುವಂತ ದಕ್ಷ ಯಜ್ಞನ ಒಂದು ಯಜ್ಞದಲ್ಲಿ ಸತೀದೇವಿ ಆತ್ಮಾಹುತಿ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಭಗವಾನ್ ಶಿವನಿಂದ ಉದ್ದಿಕ್ತನಾದ ವೀರಭದ್ರನ ಮೂಲಕ ನಿಮಗೆಲ್ಲ ಸೋಲಾಗಲಿ ಅಂತ ಶಾಪ ಕೊಟ್ಟಿದ್ದ. ಆದ ಕಾರಣ ದಕ್ಷ ಯಜ್ಞದಲ್ಲಿ ದೇವತೆಗಳಿಗೂ ಮತ್ತೆ ಭಗವಾನ್ ಮಹಾವಿಷ್ಣುಗೂ ಸೋಲುಂಟಾಗಲು ಇದು ಪೂರ್ವದ ಕಥೆ. ಇದರಲ್ಲಿ ನಮಗೂ ಒಂದು ಅಂಶ ಅರ್ಥ ಆಗ್ಬೇಕು. ಏನಪ್ಪಾ ಅಂದ್ರೆ, ಯಾಕೆ ಸ್ವಯಂ ಶಿವ ಕೇಶವ ಇಬ್ರು ಬೇರೆ ಅಲ್ಲ, ಒಬ್ರೆ. ಯಾತಕ್ಕಾಗಿ ಇಲ್ಲಿ ಈ ಸಂದರ್ಭದಲ್ಲಿ ಭಗವಾನ್ ವಿಷ್ಣುನೇ ಸ್ವಯಂ ಇಲ್ಲಿ ಬಂದ ಅಂದ್ರೆ, ಇಲ್ಲಿ ಒಂದು ನಿಮ್ಗೆ ಹೇಳಿದ್ದೆ, ಯಾರ ಬ್ರಾಹ್ಮಣ ಅಂದ್ರೆ ಬೇರೆ ಯಾರು ಅಲ್ಲ, ಬ್ರಾಹ್ಮಣ ಸಾಕ್ಷಾತ್ ದದೀಚಿ ಮುನಿಗಳು, ಅಂದ್ರೆ ಭೃಗು ವಂಶಸ್ಥನಾದ ಈ ದದೀಚಿ. ಇವನ ಮೂಳೆನೆ ಮುಂದೆ ಒಂದು ದಿನ ದೇವೇಂದ್ರನಾದ ಮತ್ತೆ ಎಲ್ಲಾ ದೇವತೆಗಳಿಗೂ ವಜ್ರಾಯುಧ ಇವನ ಮೂಳೆನೆ ಸ್ವಯಂ ಹೇಳಿದ್ದ, ನಾನೇ ಸ್ವಯಂ ಆಗಿ ನನ್ನ ಜೀವ ತೆಗೆದುಕೊಂಡೆ ಮಾತ್ರ ಅಂತ. ಹಾಗಾಗಿ ದೇವತೆಗಳು ಬಂದು ವೃತ್ತಾಸುರ ಅನ್ನೋ ರಾಕ್ಷಸನಿಗೆ ಆ ಒಂದು ಸಂದರ್ಭದಲ್ಲಿ ಇವರ ಮೂಳೆ ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ಭಗವಂತನಿಗೆ ಆಶೀರ್ವಾದ ಮಾಡಿದ್ರಲ್ಲ, ನನ್ನ ಮೂಳೆ ವಜ್ರಾಯುಧವಾಗಲಿ ಅಂತ. ಹಾಗಾಗಿ ಇವನ ಮೂಳೆನ ಈ ದೇವೇಂದ್ರ ಬಂದು ಮತ್ತೆ ಎಲ್ಲಾ ದೇವತೆಗಳಿಗೂ ಅಸ್ತ್ರಗಳಾಗಿ ಮಾರ್ಪಟ್ಟಾಯ್ತು. ಇವನು ಸ್ವಯಂ ತನ್ನ ದೇಹನೇ ಒಂದು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಲಿ ಅಂತೇಳಿ ಸ್ವಯಂ ಅವರೇ ಆಹುತಿ ಮಾಡ್ಕೊಂಡ್ರು. ಆದರೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನಾನು ಹೇಳ್ತಿದ್ದೆ, ಯಾತಕ್ಕಾಗಿ ಭಗವಂತ ಸ್ವಯಂ ಶಿವ ಕೇಶವ ಭೇದ ಇಲ್ಲ, ಇಬ್ರು ಒಬ್ರೇನೆ. ಆದ್ರೂ ಇಲ್ಲಿ ಯಾಕೆ ಬಂದ್ರು ಅಂದ್ರೆ, ನೋಡಿ ಇಲ್ಲಿ ಒಬ್ಬ ವಿಷ್ಣು ಭಕ್ತ, ಇನ್ನೊಬ್ಬ ಶಿವಭಕ್ತ. ಆದ್ರೆ ವಿಷ್ಣು ಭಕ್ತನಲ್ಲಿ ನ್ಯಾಯ ಇರಲಿಲ್ಲ. ಆದ್ರೆ ಅವನಿಗೆ ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಅಂತೇಳಿ ಸ್ವಯಂ ವಿಷ್ಣು ಭಗವಾನನೇ ಬಂದ್ರು. ಇನ್ನು ಶಿವಭಕ್ತ, ಅವನಿಗೆ ಅಪಾರವಾದ ನಂಬಿಕೆ ಇತ್ತು, ಸ್ವಯಂ ಈಶ್ವರನೇ ನನ್ನ ಜೊತೆಲಿ ಇರ್ತಾನೆ, ಯಾಕಂದ್ರೆ ನಾನು ಹೇಳ್ತಾ ಇರೋದು ಸತ್ಯ ನಿತ್ಯ. ಯಾಕಂದ್ರೆ ವೇದ ಪುರಾಣಗಳು ಶಾಸ್ತ್ರ ಸಹಿತವಾಗಿ ಇರೋದನ್ನೇ, ಸತ್ಯವಾಗಿರೋದನ್ನೇ ಅವನು ಹೇಳಿದ್ದ. ಹಾಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಎರಡು ಇದರಲ್ಲಿ ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ, ಒಂದು ಮುಂದೆ ದಕ್ಷ ಯಜ್ಞದಲ್ಲಿ ಇವರೆಲ್ಲ ಸೋಲುಂಟಬೇಕಾಯ್ತು. ಅದು ಭಗವಂತನಾದ ಪರಮಾತ್ಮನಾದ ಭಗವಾನ್ ಮಹಾವಿಷ್ಣುವಿಗೆ ಗೊತ್ತಿತ್ತು. ಮತ್ತೆ ವೀರಭದ್ರ ಸ್ವಾಮಿ ಸಹ ಅಲ್ಲಿ ಆರ್ಭವ ಆಗ್ಬೇಕಾಗಿತ್ತು. ಹಾಗಾಗಿ ಈ ಎರಡೂ ನಡೆಯೋದ್ರಿಂದ ಕಾರಣಕ್ಕಾಗಿ ಇಲ್ಲಿ ಭಗವಾನ್ ಮಹಾವಿಷ್ಣು ಸ್ವಯಂ ದದೀಚಿ ಮುನಿಗಳ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಅಂದ್ರೆ ನಿಮ್ಗಿಲ್ಲಿ ಅರ್ಥ ಆಗಿರಬೇಕು, ಭಗವಂತ ಒಬ್ಬನೇ ಆದ್ರೂ ಒಬ್ಬನಿಗೆ ಅದನ್ನ ನನ್ನ ಭಕ್ತನಿಗೋಸ್ಕರ ಇದು ತೋರಿಸ್ಬೇಕು, ಇದು ಪ್ರಾಕ್ಟಿಕಲ್ ಆಗಿ ನ್ಯಾಯ ಗೆಲ್ಲುತ್ತಾ, ನೀತಿ ಗೆಲ್ಲುತ್ತಾ, ಧರ್ಮ ಗೆಲ್ಲುತ್ತಾ, ಅಂದ್ರೆ ನ್ಯಾಯ ನೀತಿ ಧರ್ಮ ಸತ್ಯ ಇದ ಕಡೆ ಗೆಲ್ಲುತ್ತೆ ಅನ್ನೋದನ್ನ ಪ್ರತಿಪಾದಿಸಿದ್ರು ಭಗವಾನ್ ಮಹಾವಿಷ್ಣು. ಶಂಕರರು ಸಹ ಇದಕ್ಕೆ ಸಂಯೋಗದಿಂದ ಈ ಒಂದು ನಾಟಕ ಹಾಡಿದ್ರು. ಆದರೂ ಸಹ ಇಲ್ಲಿ ನಮ್ಗೆ ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ನಾನು ನಿಮ್ಗೆ ಹೇಳಿದೆ, ಒಂದು ಅದ್ಭುತವಾದ ಮಂತ್ರ ಈ ಲೋಕಕ್ಕೆ ಪ್ರಾದಾರ್ಪಣೆ ಆಗ್ಬೇಕಾಗಿತ್ತು, ಮತ್ತೆ ಇನ್ನೊಂದು ಕ್ಷೇತ್ರ ಸಹ ಬರಬೇಕಾಗಿತ್ತು. ಇದನ್ನೆಲ್ಲ ಬಲ್ಲಂತ ಶಿವಕೇಶವರು ಆಡಿದಂತಹ ಅದ್ಭುತವಾದ ನಾಟಕ. ಈ ನಮ್ಮ ಜನಗಳಿಗೆ ಶಿವಕೇಶವರು ಬೇರೆ ಯಾಕೆ ಯುದ್ಧ ಮಾಡಬೇಕಾಗಿತ್ತು? ಅವ್ರು ಯಾವತ್ತೂ ಯುದ್ಧ ಮಾಡೋದಿಲ್ಲ. ನಮ್ಮ ಜನಗಳಿಗೆ, ನಮ್ಮಗಳಿಗೆ ಅಂದ್ರೆ ನಮ್ಮ ಅಜ್ಞಾನಿಗಳಲ್ವಾ,
ಅಜ್ಞಾನಿಗಳನ್ನ ಓಡಿಸೋದಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ನಮಗೆ ಈ ಅಪರೂಪವಾದ ಅದ್ಭುತವಾದ ಈ ಕಥೆನ ಇಲ್ಲಿ ಕೊಟ್ಟ. ಈ ಕಥೆಯಿಂದ ನಮ್ಗೆ ಇನ್ನೊಂದು ಹೇಳಿದ್ನಲ್ಲ, ನಮ್ಗೆ ಎರಡು ಬರಬೇಕಾಗಿತ್ತು. ಒಂದು ಮಹಾಮೃತ್ಯುಂಜಯ ಮಂತ್ರ. ಈ ಮಹಾಮಂತ್ರನ ಯಾರು ಅದಕ್ಕೆ ಮೊದಲು ಹೇಳಿದ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಅಂತಾರೆ. ಅಂದ್ರೆ ಈ ಮಂತ್ರನ ಆ ವೇದವ್ಯಾಸರು ಈ ಪುರಾಣಗಳಲ್ಲಿ ಬರೆದ್ರು, ಆದ್ರೆ ಅದು ಅಲ್ಲೇ ಹೈಡ್ ಆಗಿತ್ತು. ಇದನ್ನ ಬೆಳಕಿಗೆ ತಂದವರು ಆದಿಗುರು ಶಂಕರಾಚಾರ್ಯರಿಗೆ ನಾವು 1000 ಸಲಿ ವಂದನೆಗಳದು ಕಡಿಮೆ. ಯಾಕಂದ್ರೆ ಈ ಮಹಾಮೃತ್ಯುಂಜಯ ಮಂತ್ರ ಅವರು ಬಂದು ಲೋಕಕ್ಕೆ ಪ್ರಾರ್ಥನೆ ಮಾಡಿಕೊಟ್ರು. ಈ ಮಂತ್ರ ಯಾರು ಬೆಡ್ ರಿಡನ್ ಆಗಿರ್ತಾರೆ, ಮತ್ತೆ ಈ ಆಕ್ಸಿಡೆಂಟ್ ಆಗುವಂತ ಯೋಗ ಇರುತ್ತೆ, ಮತ್ತೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಅಂತವ್ರಿಗೆ ಈ ಮಂತ್ರನ ಏನಾದ್ರೂ ಅವರ ಕಿವಿಲಿ ಗುಣಗುಟ್ಟಿಸ್ತಾ ಇದ್ರೆ ಸರ್ವವ್ಯಾಧಿ ಹೇಳದ್ನಲ್ಲ, ಸರ್ವವ್ಯಾಧಿ ಅಕಾಲ ಮರಣನೂ ಸಹ ಹೋಗುತ್ತೆ. ಆ ಮಂತ್ರ ಯಾವ್ದು ತಿಳ್ಕೊಬೇಕಾ? ಹೇಳ್ತೀನಿ, ಶ್ರದ್ಧೆಯಿಂದ ಕೇಳಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿ ವರ್ಧನಂ ಊರ್ವಾರುಕಂ ಇವ ಬಂಧನಾನ್ ಮೃತ್ಯು ಮುಕ್ಷೀಯ ಮಾಮ್ರತಾತ್. ಈ ಮಂತ್ರನ ಪ್ರತಿದಿನ ನೀವು ಎಲ್ಲಾದ್ರೂ ಹೋಗ್ಬೇಕು ಅಥವಾ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ನನ್ನ ಆರೋಗ್ಯ ಸರಿಗಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ಮಂತ್ರನ ಪ್ರತಿದಿನ ಒಂದು 12 ಸಲ ನೀವೇನಾದರೂ ಪ್ರತಿಪಾದಿಸಿದಾದಲ್ಲಿ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಆರೋಗ್ಯ ಪ್ರತಿಯೊಂದು ಸುಧಾರಿಸುತ್ತೆ. ಮತ್ತೆಗೆ ನಾನು ಇನ್ನೊಂದು ಹೇಳಿದ್ನಲ್ಲ, ಯಾವುದು ಈ ಯುದ್ಧ ನಡೆದಂತ ಜಾಗ ಇವತ್ತು ಉಜ್ಜಯಿನಿ ಮಹಾಕ್ಷೇತ್ರ, ಅದಕ್ಕೆ ಸ್ಥಾನೇಶ್ವರ ಅಂತ ಮುಂದೆ ಇತ್ತು, ಈಗ ಅದೇ ಉಜ್ಜಯಿನಿ ಆಗಿದೆ. ಅಂದರೆ ಸಾಕ್ಷಾತ್ ಸ್ವಯಂ ಭಗವಾನ್ ಮಹಾವಿಷ್ಣು ಮತ್ತೆ ಪರಮಾತ್ಮನಾದ ಪರಶಿವನ ಭಕ್ತ ಯುದ್ಧ ಮಾಡಿದಂಥ ಸ್ಥಳನೇ ಸ್ಥಾನೇಶ್ವರ. ಉಜ್ಜಯಿನಿಯಿಂದ ಸರಿಸುಮಾರು 2 ಕಿಲೋಮೀಟರ್ ದೂರ ಇದೆ. ಆ ದೇವಸ್ಥಾನಕ್ಕೆ ಯಾರು ಶ್ರದ್ಧೆಯಿಂದ ಹೋಗ್ತಾರಿಗೆ ಶತ್ರು ಭಯ, ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಖಂಡಿತ ಹೋಗಿ ಅವನ ದರ್ಶನ ಮಾಡಿ ಅವ್ರಿಗೆ ಸೇವೆ ಮಾಡಿದ್ದಾಗಲೇ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ ಅಂತ ಈ ಕಥೆಯ ಮೂಲಕ ನಿಮಗೆ ಪ್ರತಿಪಾದಿಸ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೊಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ನಾವು ಅನ್ಕೊಳ್ತೀವಿ ಈ ಕಥೆಗಳಲ್ಲಿ ಯಾಕೆ ಇಷ್ಟು ವಿಭಿನ್ನವಾಗಿರುತ್ತೆ ಅಂದ್ರೆ, ವಿಭಿನ್ನ ಅಂದ್ರೆ ಈ ಕಥೆಗಳಲ್ಲಿ ನನಗೂ ಒಂದೊಂದ್ಸಲ ಹೋದಾಗ ಅನ್ಸುತ್ತೆ ಯಾಕೆ ಇಷ್ಟು ವಿಭಿನ್ನ ಇರುತ್ತೆ. ವಿಭಿನ್ನ ಅಲ್ಲ ಸ್ನೇಹಿತರೆ, ಭಗವಂತ ಭಕ್ತನಿಗೋಸ್ಕರ ಯಾವ ಮಟ್ಟಕ್ಕೆ ಬರ್ತಾನೆ ಅನ್ನೋದನ್ನ ನಾವು ಅಜ್ಞಾನಿಗಳು ತಿಳ್ಕೊಂಡ್ಲಿ ಅಂತ. ಇನ್ನೊಂದು ರಹಸ್ಯ ಹೇಳ, ಮಹಾಭಾರತದಲ್ಲಿ ರಾಜಸಯೋಗ ನಡೆಯುವಂತ ಸಂದರ್ಭದಲ್ಲಿ ಸ್ವಯಂ ಶ್ರೀಕೃಷ್ಣ ಭಗವಾನರು ಕೇಳ್ಕೊಂಡ್ರಂತೆ ಧರ್ಮರಾಯನಿಗೆ, ನಾನು ಬರುವಂತ ಅತಿಥಿಗಳಿಗೆ ಕಾಲು ತೊಳಿತೀನಿ ಅಂದ್ರಂತೆ. ತೊಳೆದ್ರು ಸಹ ಯಾತಕ್ಕಾಗಿ ತೊಳೆದ್ರು ಸ್ನೇಹಿತರೆ? ಅವ್ರು ಭಗವಂತ, ಯಾಕೆ ಅವ್ರು ತೊಳಿಬೇಕು? ಅವ್ರು ಸಿಗೋದೇ ಕಷ್ಟ, ಅವ್ರು ನೋಡೋದೇ ಒಂದು ಅದ್ಭುತ ಅಂತದಲ್ಲಿ ಬಂದವ್ರಿಗೆ ಸೇವೆ ಮಾಡಿದ್ರು ಆ ಭಗವಂತ. ಅಂದ್ರೆ ಪರಮಾತ್ಮ ಭಕ್ತರಿಗೋಸ್ಕರ ಎಷ್ಟೆಲ್ಲ ಎಳಿತ ಅನ್ನೋದು ಈ ಪ್ರಮುಖ ಅದ್ಭುತವಾದ ಕಥೆಯೊಂದಿಗೆ ನಿಮಗೆ ತಿಳಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ಹೇಳಿದ್ದೀನಿ. ಸ್ನೇಹಿತರೆ, ಈ ಕಥೆ ತಮ್ಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರಕ್ಕೆ ಮತ್ತೊಂದು ಕಥೆಗೆ ನಿಮ್ಮನ್ನು ಬಂದು ಕಾಣ್ತೀನಿ. ಅಲ್ಲಿವರೆಗೂ ಸ್ವಸ್ತಿ ಪ್ರಜಾಪಾಲಯ ಅಂತ ಜ್ಞಾನೇನ ಮಾರ್ಗೇಣ ಮಹಿಮೈಷ ಗೋಬ್ರಾಹ್ಮಣ ಶುಭಮಸ್ತು ಲೋಕಾ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ನಿಮ್ಮನ್ನು ಮುಂದಿನ ಬಂದು ಕಾಣ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೋಸ್ಕರ ಕೊಟ್ಟು ಕೇಳೋದಕ್ಕೆ ತಮ್ಮೆಲ್ಲ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಕಥೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.